ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಹಿಂದಿನ ದಿನ ನನ್ನ ಮಗನೂ ಬಂದಿದ್ದ ಅಲ್ವಾ, ಅದಕ್ಕೋಸ್ಕರ ಇನ್ನು ಇಬ್ಬರಿಗೂ ಆಗತ್ತೆ ಅಂತ ಹೇಳಿಬಿಟ್ಟು ವೆಜ್ ರೈಸ್ ಥರ ಮಾಡಿದ್ದೆ. ಅದು ಇನ್ನು ಈ ಥರ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಈ ಥರ ಇದೆ. ಯಾರಿಗೆಲ್ಲ ಇಷ್ಟ ಈ ಥರ ರೈಸ್ ತಿನ್ನೋದು. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸರಿ ಅಂತೇಳ್ಬಿಟ್ಟು ಅದನ್ನು ಮಾಡಿದ್ದೆ, ವೆಜ್ ರೈಸು. ಅಂದರೆ ಅವತ್ತು ಮೊಟ್ಟೆ ಸಾಟರ್ಡೆ ಆಗಿರೋದ್ರಿಂದ ಸಾಟರ್ಡೆ ಆ ಥರ ಆಗಿರೋದ್ರಿಂದ ನಾನೇನು ಎಗ್ಗು ಆ ಥರ ಏನೂ ಹಾಕೋಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರನೇ ಮತ್ತು ನೋಡಿ, ಆಚೆ ಬಂದು ನೋಡಿದ್ರೆ ವ್ಯೂ ಥರ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿ, ಪಾರಿವಾಳಗಳು ಮೊದಲು ಈ ಥರ ಇಲ್ಲಿ ಟ್ಯಾಂಕ್ ಇದ್ದಿದ್ರೆ ಅದ್ರ ಮೇಲೆ ಕೂತ್ಕೊತಾ ಇದ್ವು. ಇವಾಗ ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದಾವೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಸೌಂಡು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಬರ್ಡ್ಸ್ ಎಲ್ಲ ಸೌಂಡ್ ಮಾಡ್ತಾ ಇದ್ದಿದ್ದು ಎಲ್ಲ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನಮ್ಮ ಮನೆ ಹತ್ರ ಈ ಥರ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ನನ್ನ ಕೆಲಸ ಮಧ್ಯಾಹ್ನ ಇದ್ದೇ ಇರತ್ತಲ್ವ, ಏನೆಲ್ಲ ಮಾಡ್ತಾಯಿದ್ದೀನಿ ಏನು ಅಂತ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಮಧ್ಯಾಹ್ನ 2 ಗಂಟೆ 7 ನಿಮಿಷ ಆ ಥರ ಆಗಿದೆ. ಇನ್ನು ಬೆಳಗ್ಗೆಯಿಂದನೂ ನೋಡಿ ಇದನ್ನು ಕಟ್ ಮಾಡಿ, ಹೌದು, ಒಂದು ಪ್ಯಾಂಟ್ನ ಮೊನ್ನೆನೇ ಒಂದು ಕಟ್ ಮಾಡಿದೆ ಅಲ್ವಾ, ಆ ಪ್ಯಾಂಟ್ನ ಕಟ್ ಮಾಡಿದ್ದನ್ನು ನನಗೆ ಅಂತ ಕಟ್ ಮಾಡ್ಕೊಂಡಿದ್ದು ತುಂಬ ದಿನ ಆಯಿತು. ಒಂದು ಟಾಪ್ನ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೆ. ಅದಕ್ಕೆ ಬೇಕಾಗಿರೋದು ಪ್ಯಾಂಟ್ ಇರಲಿಲ್ಲ, ಅಂದರೆ ಕಟ್ ಮಾಡಿ ಇಟ್ಟಿದ್ದೆ, ಬಟ್ಟೆ ಇತ್ತು, ಕಟ್ ಮಾಡಿ ಇಟ್ಟಿದ್ದೆ, ಸ್ಟಿಚ್ ಮಾಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಏನೋ ಮೂಡ್ ಬಂತು, ಅದೇ ನೆನ್ನೆ ಅದು ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿದೆ ಅಲ್ವಾ, ಅದಕ್ಕೆ ಇವಾಗ ಹೊಲ್ದು ಬಿಡೋಣ ಅಂತ ಹೇಳ್ಬಿಟ್ಟು ಪ್ಯಾಂಟನ್ನು ಹೊಲಿದು ಇಟ್ಟೆ. ಸರಿ, ಮತ್ತು ಇದು ಯಾವುದೋ ಒಂದು ಪ್ಲೈನ್ ಬ್ಲೌಸು, ಲೈನಿಂಗ್ ಏನಿಲ್ಲ, ವಿತೌಟ್ ಲೈನಿಂಗು. ಇದನ್ನು ಬಂದ್ಬಿಟ್ಟು ಒಂದು ಕೊಟ್ಟಿದ್ದರು, ಅವ್ರು ಕೇಳ್ತಾನೆ ಇದ್ದರು, ಆಗಿದೆಯಾ ಅಂತ. ತುಂಬ ದಿನ ಆಯಿತು, ಆಗಿದೆಯಾ ಅಂತ ಕೇಳ್ತಾ ಇದ್ರು. ಅವ್ರಿಗೂ ಏನು ಅರ್ಜೆಂಟ್ ಇರಲಿಲ್ಲ, ಆದರೆ ಎತ್ಕೊಂಡು ಹೊಟ್ಟೋಗೋಣ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು. ಸರಿ ಬಾಮ್ಮ ಕೊಡ್ತೀನಿ ಅಂತ ನೆನ್ನೆ ಹೇಳಿದೆ. ಅದಕ್ಕೆ ಇವತ್ತು ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದು ಆಯಿತು ನೋಡಿ. ಇದು ಮೆಜರ್ಮೆಂಟ್ ಉಕ್ಸು ಕೂಡ ಹಾಕ್ಬಿಟ್ಟೆ, ಉಕ್ಸೂ ಹಾಕಿ ಇಟ್ಟೆ. ಮತ್ತು ಇವಾಗ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಅವರೂ ಸಾಯಂಕಾಲನೂ ಬರ್ತೀನಿ ಸ್ಟಿಚ್ ಮಾಡಿ ಇಟ್ಟಿರು ಅಂತ ಹೇಳಿದರು. ಏನು ಮಾಡ್ತಾರೋ ನೋಡಬೇಕು, ಬರ್ತಾರೋ ಇಲ್ಲ ಹೇಗೆ ಏನು ಅಂತ ಹೇಳಿಬಿಟ್ಟು. ಆಗಲಿ ಕಟ್ ಮಾಡಿ, ಇನ್ನು ಟೈಮು 2 ಗಂಟೆನೇ ಅಲ್ವಾ, ಇದೆಯಲ್ಲ ಟೈಮು, ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಎತ್ಕೊಂಡಿದ್ದೀನಿ. ನೋಡಿ, ಇದೆ ಸ್ಯಾರಿ ಬಂದು ಇದನ್ನು ಕಟ್ ಮಾಡಿ. ಇವತ್ತು ಅಡುಗೆ ಬಂದ್ಬಿಟ್ಟು ಮಸಾಲೆ ಸಾಂಬಾರು ಇತ್ತಲ್ವ, ಆ ಮಸಾಲೆ ಸಾಂಬಾರ್ಗೆ ಮುದ್ದೆ ರೈಸು ಮಾಡಿದ್ದೆ. ಮಕ್ಕಳಿಗೆ ಬಂದ್ಬಿಟ್ಟು ವೆಜ್ ರೈಸ್ ಮಾಡಿ ಕೊಟ್ಟೆ. ಇಬ್ಬರೂ ಬಂದಿದ್ರು, ನಮ್ಮದು ಚಿಕ್ಕವನು ಬಂದಿದ್ದಲ್ವ, ನಿನ್ನೆ ರಾತ್ರಿ ವಿಡಿಯೋದಲ್ಲಿ ತೋರಿಸಿದೆ ಅಲ್ವಾ, ಅವನು ಬಂದಿದ್ದ. ಸರಿ ಅಂತೇಳ್ಬಿಟ್ಟು ವೆಜ್ ರೈಸ್ ಮಾಡಿ ಕೊಟ್ಟು ಕಳಿಸಿದೆ. ಆ ಥರ ಎಲ್ಲ ಆಯಿತು. ಮತ್ತು ನಮಗೆ ಮುದ್ದೆ ರೈಸು ಎಲ್ಲನೂ ಇತ್ತಲ್ವ, ಈ ಥರ ಕೆಲಸ ಎಲ್ಲ ಆಗ್ತಾಯಿದೆ ನೋಡಿ. ಬ್ಲೌಸು ಬಂದ್ಬಿಟ್ಟು ಇದು ಬ್ಲೌಸು ಪಿಂಕ್ ಕಲರು, ಸ್ಯಾರಿ ಬಂದ್ಬಿಟ್ಟು ಈ ಕಲರು. ಮೊದಲೊಂದು ಸ್ಟಿಚ್ ಮಾಡಿದ್ದೆ ಈ ಥರ ಬ್ಲೂ ಕಲರಲ್ಲಿ. ಈ ರೀಸೆಂಟಾಗಿಯೇ ಹಾಕಿರ್ತೀನಿ ವಿಡಿಯೋನ. ಆ ಥರ ಡಿಸೈನ್ ಬೇಕು ಅಂತ ಹೇಳಿ ಕೇಳಿದರು, ಆದರೆ ಲೇಸ್ ಮಾತ್ರ ಯೂಸ್ ಮಾಡಬಾರ್ದಂತೆ, ಡಿಸೈನ್ ಬೇಕು ಅಂತ ಕೇಳಿದರು. ಸರಿ ಅಂತ ಹೇಳ್ಬಿಟ್ಟು ರೆಡಿ ಮಾಡೋಣ ಅಂತ ಇವಾಗ ಕಟ್ ಮಾಡಿ ಯಾವ ಥರ ಡಿಸೈನ್ ಹೊಲಿತೀನಿ ಏನು ಹೇಗೆ ಅಂತ ನಿಮಗೂ ತೋರಿಸ್ತೀನಿ. ಹಾಗೆ ನೋಡ್ತಾಯಿರಿ. ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೆಚ್ಚಲ್ಲ, ಸಬ್ಸ್ಕ್ರೈಬ್ ಏನೋ ಮಾಡ್ಕೊಂಬಿಟ್ಟಿದ್ದೀರಾ. ಮತ್ತು ಎಷ್ಟು 1070 ಸಬ್ಸ್ಕ್ರೈಬ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಒಂದು 2 ಮಿನಿಟ್ಸ್ ಆದರೂ ನನ್ನ ವೀಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ, ಹೆಲ್ಪ್ ಮಾಡಿ. ಅಂದರೆ ಸಬ್ಸ್ಕ್ರೈಬ್ಸ್ ಏನೋ ಅಷ್ಟಿದಾರಲ್ಲ, ವ್ಯೂಸ್ ನೋಡೋರು ಕಡಿಮೆ ಇದ್ದಾರೆ. ಅದಕ್ಕೆ ಸಬ್ಸ್ಕ್ರೈಬ್
ಮಾಡಿ ಬಿಟ್ಬಿಡ್ತೀರಾ, ಒಂದು ಸ್ವಲ್ಪ ಹೊತ್ತಾದರೂ ಬೇರೆ ವಿಡಿಯೋಸು ಇವಾಗ ಏನಕ್ಕಾದರೂ ಟೈಮ್ ಪಾಸ್ ವಿಡಿಯೋಸು ನೋಡ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ನನ್ನ ವಿಡಿಯೋಸನ್ನು ಒಂದು ಸ್ವಲ್ಪ ಹೊತ್ತಾದರೂ ಟೈಮ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅಂದರೆ ನಿಮಗೆ ಇಷ್ಟ ಆಗುತ್ತೆ ಅಂತ. ಅದೇ ಈ ಥರ ಬ್ಲೌಸ್ ಡಿಸೈನ್ಸು, ಅಡುಗೆ, ಈ ಥರ ಹಳ್ಳಿ ಲೈಫ್ ಸ್ಟೈಲ್ ಅಲ್ವಾ, ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇರ್ತೀನಲ್ಲ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಇಷ್ಟ ಆದರೆ ಹೇಳ್ದೆ ಅಲ್ವಾ, ಒಂದು ಸ್ವಲ್ಪ ಹೊತ್ತಾದರೂ ನೋಡಿ. ಬನ್ನಿ ಇವಾಗ ಇದನ್ನು ಕಟ್ ಮಾಡಿ ತೊಗೊಂಬರ್ತೀನಿ. ಅಲ್ಲಿ ಹೋಗಿ ಮನೆಯಲ್ಲಿ ಹೋಗಿ ಕಟ್ ಮಾಡಿ ತೊಗೊಂಬರ್ತೀನಿ. ಯಾವ ಥರ ಡಿಸೈನ್ ಹೊಲಿತೀನಿ ಅಂತ ಅದನ್ನು ತೋರಿಸ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ನೆನ್ನೆ ಹೊಲ್ದಿದ್ದಲ್ವ ಡ್ರೆಸ್ ಟಾಪ್ ಹೊಲಿದೆ, ತೋರಿಸ್ತೀನಿ ಅಂತ ರಾತ್ರಿ ವಿಡಿಯೋದಲ್ಲಿ ಹೇಳಿದೆ, ನಿಮಗೆ ತೋರಿಸ್ಲಿಲ್ಲ. ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಅಂಗನವಾಡಿ ಆಯಾವ್ರದ್ದು ಇರುತ್ತೆ ಸ್ಯಾರಿ. ಅದು ಅವರು ಒಂದರಲ್ಲಿ ಡ್ರೆಸ್ಸು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನೋಡಿ ಈ ಥರ ಇದೆ. ಈ ಥರ ಸ್ಲೀವ್ಸು, ಹಾಫ್ ಸ್ಲೀವ್ಸಲ್ಲಿ ಬಫು ಇಡೋಕ್ಕೆ ಹೇಳಿದರು. ಮತ್ತು ಇನ್ನೊಂದರಲ್ಲಿ 2 ಸ್ಯಾರಿ ಕೊಟ್ಟಿದ್ದಿದ್ದು. ಒಂದು ಸ್ಯಾರಿನಲ್ಲಿ 2 ಟಾಪು ಮತ್ತು ಇನ್ನೊಂದರಲ್ಲಿ ನಾರ್ಮಲ್ ಬ್ಲೌಸ್ ಹೊಲಿಯೋಕ್ಕೆ ಹೇಳಿದ್ದು. ನೋಡಿ ಈ ಥರ ಶೇಪ್ ಕೊಟ್ಟಿದ್ದೀನಿ ಬ್ಯಾಕಲ್ಲಿ. ಅದಕ್ಕೂ ಅಷ್ಟೇ ಹಾಫ್ ಸ್ಲೀವ್ಸ್ ಬಫ್ ಇಡೋಕ್ಕೆ ಹೇಳಿದರು. ಈ ಥರ ಅದು ನೆನ್ನೆ ಹೊಲ್ದಿದ್ದಂಥದ್ದು. ಇವತ್ತು ತೋರಿಸಿದೆ ಅಲ್ವಾ, ಅದನ್ನು ಹೊಲಿದೆ. ಇವೆರಡೂ ನೆನ್ನೆ ಹೊಲ್ದಿದ್ದು, ಶುಕ್ರವಾರ ಹೊಲ್ದಿದ್ದು. ಇವತ್ತು ಬಂದ್ಬಿಟ್ಟು ಶನಿವಾರ. ಶನಿವಾರ ಅಲ್ವಾ, ಇವತ್ತು ತೋರಿಸಿದೆ ಅಲ್ವಾ, ಅದನ್ನು ಹೊಲಿದೆ. ಪ್ಲೈನ್ ಬ್ಲೌಸು ಪಿಂಕ್ ಕಲರ್ದು. ಮತ್ತು ಇನ್ನೊಂದು ಇವಾಗ ಕಟ್ ಮಾಡಿಕೊಂಡು ಬರಬೇಕು ಹೋಗಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಕಟ್ ಮಾಡಿಕೊಂಡು ಬಂದಿದ್ದೀನಿ. ನೋಡಿ ಕಟ್ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಸ್ಟಿಚ್ ಮಾಡೋಣ. ಡಿಸೈನು ಯಾವ ಥರ ಬರುತ್ತೆ ಏನು ಅಂತ ಮತ್ತೆ ತೋರಿಸ್ತೀನಿ. ಇನ್ನು ನಾರ್ಮಲಾಗಿ ಕಟ್ ಮಾಡ್ತೀನಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ. ಇನ್ನು ಇಲ್ಲಿ ಬೀಡ್ಸ್ನ ಸ್ಟಿಚ್ ಮಾಡಬೇಕು. ಇದಕ್ಕೆ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದ ಮೇಲೆ ಯಾವ ಥರ ಇರುತ್ತೆ ಏನು ಅಂತ ಆವಾಗ್ಲೂ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಹೊಲ್ದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬ್ಲೌಸೇನೆ ಫಿನಿಶ್ ಆಯಿತು. ಹಿಂದ್ಗಡೆ ದಾರ ಕಟ್ಟೋದು ಥ್ರೆಡ್ಡು ಇಡಬೇಕು, ಮತ್ತು ಸ್ಯಾರಿಗೆ ಫಾಲ್ಸ್ ಹೊಲಬೇಕು. ಮತ್ತು ಹಾಗೆ ಹೀಗೆ ಓಡಾಡ್ತಾ ಕೋತಿಗಳು ಬಂದಿದ್ವು, ಅದು ಇದು ಅಂತ ಹೇಳ್ಕೊಂಡು ಲೇಟ್ ಆಗೋಯ್ತು. ನೋಡಿ ಈ ಥರ ಇದು ಬೇರೆ, ಇದೂ ಸ್ವಲ್ಪ ತಲೆ ತಿಂತು ಅಂದ್ಕೊಳ್ಳೆ. ಇದು ಪಿಂಕ್ ಕಲರ್ ಒಂದ್ಸಲ ಹೊಲ್ದಿದ್ದಾಯಿತು. ಆ ಥರ ಎಲ್ಲ ಅವರು ಲೇಸ್ ಬೇಡ ಅಂತ ಹೇಳಿದ್ರಲ್ವ, ಕಂಪ್ಲೀಟಾಗಿ ಲೇಸ್ ಏನೂ ಆಗದಿರ ಹಾಗೆ ಬಟ್ಟೆನಲ್ಲಿ ಸ್ಟಿಚ್ ಮಾಡಿರೋಂಥದ್ದು. ಬನ್ನಿ ಮತ್ತೆ ಇಲ್ಲಿ ಹಿಡಿದು ಬೀಡ್ಸ್ನ ಸ್ಟಿಚ್ ಮಾಡಬೇಕು. ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ಮತ್ತೆ ಈಗ ಸದ್ಯಕ್ಕೆ ಇಷ್ಟೇ. ಇನ್ನೇನು 6 ಆಗೋಗಿದೆ, 6:30 ಆ ಥರ ಆಗ್ತಾಯಿದೆ. ಹೋಗಿ ಆಮೇಲೆ ಏನಾದರೂ ಕೆಲಸ ಆ ಥರ ನೋಡೋಣ. ಮತ್ತು ಇದನ್ನು ಬೀಡ್ಸ್ನ ಹೊಲಿದ್ರೆ ಆಯಿತು. ಹೊಲಿದ್ಬಿಟ್ಟ ಮೇಲೆ ಯಾವ ಥರ ಇದೆ ಏನು ಅಂತ ಆವಾಗ್ಲೂ ತೋರಿಸ್ತೀನಿ. ಬನ್ನಿ ಇವಾಗ ಹೋಗೋಣ. ನನ್ನ ಮಗ ಫೋನ್ ಮಾಡಿದ್ದ, ಯೂನಿಫಾರಮ್ಮು ಅದು ಸ್ಟ್ರಗ್ಗು ಎಲ್ಲನೂ ವಾಶ್ ಮಾಡಿ ಇಟ್ಟಿರೋ ಮಮ್ಮಿ ಅಂತ ಹೇಳಿಬಿಟ್ಟು. ಇನ್ನು ನಾಳೆ ಗಣರಾಜ್ಯೋತ್ಸವನೋ ಏನೋ ಇದೆಯಲ್ಲ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಒಗೆದು ಇಡು ಅಂತ ಹೇಳಿದ್ದಾನೆ. ಇನ್ನು ಅದನ್ನು ಒಗಿಬೇಕು. ಮತ್ತು ಇನ್ನು ಅಡುಗೆ ಕೆಲಸ ಆ ಥರ ಏನಾದರೂ ನೋಡ್ಕೋಬೇಕು. ನಾಳೆ ಸಂಡೇ ಅಲ್ವಾ, ಸಂಡೇ ಆದರೂ ಈ ಥರ ಪ್ರೋಗ್ರಾಮ್ ಇದೆ, ಅದು ಬೇರೆ ಅವ್ರಿಗೆ ಸ್ಪೆಷಲ್ ಕ್ಲಾಸು ಇದ್ದೇ ಇರುತ್ತಲ್ವ, ಆ ಥರ. ಬನ್ನಿ ಇವಾಗ ಮೇಲೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಮೆಹಂದಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಈ ಥರ ಈ ನೀರನ್ನ ಕಲಸೋಣ ಅಂತ ಹೇಳಿ ಈ ಥರ ಕುದಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಬಿಳಿ ದಾಸವಾಳದ ಹೂವು ಹಾಕ್ಕೊಂಡಿದ್ದೀನಿ. ನೀವು ಕೆಂಪದಾದರೂ ಹಾಕ್ಕೋಬೋದು, ನಿಮಗೆ ಯಾವುದು ಸಿಕ್ಕಿದ್ರೆ ಅದು. ಮತ್ತು ಇದು ಬಂದ್ಬಿಟ್ಟು ಚೇಪೆಕಾಯಿ ಎಲೆ, ಮತ್ತು ದಾಸವಾಳದ ಎಲೆ, ಮತ್ತು ಇದು ಮೆಂತ್ಯ, ಇಷ್ಟು ಹಾಕಿ, ಮತ್ತು ರೋಸ್ಮೇರಿ ಮೊನ್ನೆ ನಿಮಗೆ ಹೇಳಲಿಲ್ಲ ಇದೇನೋ ಮರ್ತೋಗಿದ್ದೀನಿ ಅಂತ ಹೇಳ್ತಾ ಅಲ್ವಾ, ರೋಸ್ಮೇರಿ ಎಲೆಗಳು, ಇವುಗಳನ್ನ ಇಷ್ಟನ್ನು ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸೋದಿಸ್ಕೊಳ್ಳೋಣ.
ನೋಡಿ ಈ ಥರ ಸೋದಿಸ್ಕೊಳ್ಳೋಣ. ನೋಡಿ ಈ ಥರ ಸೋದಿಸ್ಕೊಂಡಿದ್ದೀನಿ. ಇವಾಗ ನಿಮ್ಮ ತಲೆ ಕೂದಲು ಎಷ್ಟಿದ್ದಾವೆ ಏನು ಅಂತ ನೋಡಿಕೊಂಡು ಮೆಹಂದಿ ಪೌಡರು ನಾನು ಮತ್ತು ಇಂಡಿಗೋ ಪೌಡರು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಇಂಡಿಗೋ ಪೌಡರ್ ಅಂದರೆ ಈ ಥರ ಬರುತ್ತೆ. ಅದು ನಮಗೆ ಮೆಹಂದಿ ಪೌಡರ್ ಥರನೇ ಇರುತ್ತೆ, ಕಲರು ಆ ಥರ ಬರೋದಿಲ್ಲ, ಏರ್ ಡೈ ಅಲ್ಲ, ನ್ಯಾಚುರಲ್ಲು ಆಗಿ ಮೆಹಂದಿ ಥರನೇ ಇರುತ್ತೆ. ಇದೂ ಅಷ್ಟೇ ಒಂದು 3-4 ಸ್ಪೂನ್ ಅಷ್ಟು ಹಾಕ್ತೀನಿ. ನೋಡಿ ಇದು ಮೆಹಂದಿ ಪೌಡರು ಹಾಕಿದ್ದೀನಿ. ಇವಾಗ ಇದನ್ನು ಹಾಕೋಣ. ನೋಡಿ ಅದೂ ಈ ಥರ ಇರುತ್ತೆ. ಇವಾಗ ಇದನ್ನು ಗಂಟೆಯನ್ನು ಇಳಿದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೈಟಲ್ಲಿ ಹಾಕಿ ನೆನೆಸಿ ಇದು ಬಂದ್ಬಿಟ್ಟು ಡೇನಲ್ಲಿ ಹಾಕ್ಕೋಬೇಕು ಅಂತ. ಇನ್ನು ಮರ್ತೋಗಿದ್ರೆ ಟೈಮ್ ಇಲ್ಲ ಅಂತಂದರೆ ನಾವು ಒಂದು 1 ಅವರು ಅರ್ಧ ಗಂಟೆ ಈ ಥರ ನೆನೆಸಿ ಒಂದು ಕಡೆ ಇಟ್ಬಿಡಬೇಕು. ಇಟ್ಟು ಮತ್ತು ನಾವು ತಲೆಗೆ ಅಪ್ಲೈ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ಬರ್ತಾ ಇದೆಯಲ್ಲ, ನಾವು ಇದು ದಾಸವಾಳದ ಎಲೆ ಎಲ್ಲ ಹಾಕಿರೋದಕ್ಕೆ ಒಂಥರ ನೋಡಿ ಚಿಕ್ಕಟಾಗಿ ಈ ಥರ ಇದೆ. ಇದು ಹಾಕ್ಕೊಳ್ಳೋದ್ರಿಂದ ನಮ್ಮ ಕೂದಲು ಬ್ರೌನ್ ಕಲರ್ ಅಂದರೆ ವೈಟ್ ಹೇರ್ಸು ಸ್ವಲ್ಪ ಬ್ರೌನ್ ಆಗ್ತವೆ, ಹಾಗೆ ಕೂದಲು ಹೆಲ್ದಿಯಾಗಿರ್ತವೆ, ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಆಗ್ತವೆ. ಅದಕ್ಕಾದ್ರೂ ಡ್ಯಾಂಡ್ರಫ್ ಇದ್ರೇನೂ ಹೋಗುತ್ತೆ. ಅಂದರೆ ಹಚ್ಕೊಂಡು ಬಿಟ್ಮೇಲೆ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಂಬಿಡ್ಬೇಕು. ಆ ಥರ ನೋಡಿ ಈ ಥರ ಎಲ್ಲ ಇದೆ. ಇವಾಗ ನಾವು ದಾಸವಾಳದ ಎಲೆ, ದಾಸವಾಳದ ಹೂವು, ಮೆಂತ್ಯ ಈ ಥರ ಎಲ್ಲ ಹಾಕಿರೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗ್ತವೆ, ಬೆಳೆಯೋಕ್ಕೆ ಸಹಾಯ ಆಗುತ್ತೆ. ಆ ಥರ ಉದುರೋದು ಎಲ್ಲನೂ ಕಡಿಮೆ ಆಗುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಅಂದರೆ ಇದನ್ನು ಬೇಕಾದರೆ ಟೀ ಡಿಕಾಷನ್ನಲ್ಲಿನೂ ಕಲಿಸ್ಕೋಬೋದು, ಇಲ್ಲ ಹಾಗೆ ಅದೆಲ್ಲ ಇಲ್ಲಾಂದರೆ ಹಾಗೇನೂ ಕಲಿಸ್ಕೊಂಡು ಹಾಕ್ಕೋಬೋದು, ಇಲ್ಲ ಮೊಟ್ಟೆ ಇರುತ್ತಲ್ಲ ಮೊಟ್ಟೆನಲ್ಲಿನೂ ಕಲಿಸ್ಕೋಬೋದು ಮೆಹಂದಿನ. ಟ್ರೈ ಮಾಡಿ. ಹಾಗೆ ಹಾಕ್ಕೊಳ್ಳೋ ಬದಲು ಈ ಥರ ಹಾಕ್ಕೊಂಡ್ರೆ ನಮ್ಮ ಕೂದಲು ಹೆಲ್ದಿಯಾಗಿ ಚೆನ್ನಾಗಿ ಇರ್ತವೆ ಅಂತ. ನೋಡಿ ಫ್ರೆಂಡ್ಸ್, ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು 1 ಗಂಟೆ ಆ ಥರ ಪಕ್ಕಕ್ಕೆ ಇಟ್ಟು ಮತ್ತು ತಲೆಗೆ ಅಪ್ಲೈ ಮಾಡಿಕೊಂಡು ನಾನು ತಲೆ ಹಾಗೆ ಅಪ್ಲೈ ಮಾಡ್ಕೊಂಡ್ಮೇಲೂ 1 ಅವರ್ ಆ ಥರ ಬಿಟ್ಟು ಮತ್ತೆ ಹೇರ್ ವಾಶ್ನ ಮಾಡಿಕೊಂಡೆ. ಮಿನಿಮಮ್ ಅರ್ಧ ಗಂಟೆ ಆದರೂ ಇರಲೇಬೇಕಾಗತ್ತೆ. ಮತ್ತು ನಾನು ವಿಡಿಯೋನ ಕಂಟಿನ್ಯೂ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಆವತ್ತಿನ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿದ್ದೀನಿ. ಈ ವಿಡಿಯೋನೂ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.